ಬಿಜೆಪಿಯತ್ತ ರೆಬಲ್ ರಾಮಲಿಂಗಾರೆಡ್ಡಿ ದಾಪುಗಾಲಿಡ್ತಾ ಇದ್ದಾರಾ? ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಎಲ್ಲವೂ ಕೂಡ. ಹಾಗಿದ್ರೆ ಬಿಜೆಪಿಯತ್ತ ರೆಬಲ್ ರಾಮಲಿಂಗಾರೆಡ್ಡಿ ದಾಪುಗಾಲಿಡ್ತಾ ಇದ್ದಾರಾ? ಸ್ಫೋಟಕ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಬಹು ದೊಡ್ಡ ಚರ್ಚೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಎಲ್ಲವೂ ಕೂಡ. ಎಲ್ಲ ಕೂಡ ಸೆಟ್ ಆಯ್ತು. ಸಂಪುಟ ಪುನರಚನೆ ಆಗುವಂತಹ ಸಮಯ, ಖಾತೆಗಳ ಹಂಚಿಕೆ ಎಲ್ಲ ಫೈನಲೈಸ್ ಆಗ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಅದಲು ಬದಲಾಗ್ತಾ ಇದೆ. ಒಂದಷ್ಟು ಮಹತ್ತರ ಬೆಳವಣಿಗೆಗಳು ಕಾಣಸಿಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ ಆಗ್ತಾ ಇರುವಂತದ್ದು. ಬಿಜೆಪಿಯತ್ತ ರೆಬಲ್ ರಾಮಲಿಂಗಾರೆಡ್ಡಿ ವಾಲ್ತಾ ಇದ್ದಾರಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ರಾಮಲಿಂಗಾರೆಡ್ಡಿ ಬಿಜೆಪಿಯತ್ತ ಒಲವನ್ನ ತೋರಿಸ್ತಾ ಇದ್ದಾರಾ? 2023ರಲ್ಲೂ ಕೂಡ ಖಾತೆ ವಿಚಾರವಾಗಿ ಖ್ಯಾತಿಯನ್ನ ತೆಗೆದಿದ್ದಾರೆ ರಾಮಲಿಂಗಾರೆಡ್ಡಿ. ಅಸಮಾಧಾನವಾಗಿರುತ್ತೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಂಗಳೂರು ಖಾತೆಗೆ ರೆಡ್ಡಿ ಡಿಮ್ಯಾಂಡ್ ಅನ್ನ ಮಾಡಿರ್ತಾರೆ. ಸೊ ಈಗಲೂ ಕೂಡ ಅದೇ ವಿಚಾರವಾಗಿ ಇದೀಗ ಡಿಮ್ಯಾಂಡ್ ಅನ್ನ ಮಾಡಿ ಅಸಮಾಧಾನಕ್ಕೊಳಗಾಗಿದ್ದಾರಾ ರಾಮಲಿಂಗಾರೆಡ್ಡಿ? 2023ರಲ್ಲಿ ಡಿಕೆಶಿ ಹಾಗೆ ರಾಮಲಿಂಗಾರೆಡ್ಡಿ ಮಧ್ಯೆ ಒಪ್ಪಂದಗಳು ಕೂಡ ಆಗಿರುತ್ತೆ. ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಮನವಿಯನ್ನ ಮಾಡಿರ್ತಾರೆ ರೆಡ್ಡಿ. ಬಟ್ ಬೆಂಗಳೂರು ನನಗೆ ಬೇಕು ಅಂತ ಹೇಳ್ಬಿಟ್ಟು ಮನವೊಲಿಸಿರ್ತಾರೆ ಡಿಕೆ ಶಿವಕುಮಾರ್. ಸೊ ಅಲ್ಲೂ ಕೂಡ ಏನೋ ಮ್ಯಾನೇಜ್ ಮಾಡಿಬಿಟ್ಟು ಮನವೊಲಿಕೆ ಕೆಲಸವನ್ನ ಮಾಡಿ ಸಮಾಧಾನ ಮಾಡಲಾಗಿರುತ್ತೆ. ಬಟ್ ಅದೇ ರಿಪೀಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನಕ್ಕೆ ಒಳಗಾಗಿ ರಾಮಲಿಂಗಾರೆಡ್ಡಿ ಬಿಜೆಪಿಯತ್ತ ದಾಪುಗಾಲಿಡೋದಕ್ಕೆ ಮುಂದಾಗ್ತಾ ಇದ್ದಾರಾ? ಹಾಗಾದ್ರೆ ಏನ್ ಓಡ್ತಾ ಇದೆ ಅವ್ರ ತಲೆಯಲ್ಲಿ? ಸಿದ್ದು ಆಡಳಿತದ ಈ ಖಾತೆ ನನಗೆ ಇರಲಿ ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್. ಸೊ ನಾನ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿಯನ್ನ ನಿನಗೆ ಕೊಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿರ್ತಾರಂತೆ. ಹೀಗಂತ ರಾಮಲಿಂಗಾರೆಡ್ಡಿಗೆ ಭರವಸೆಯನ್ನ ಕೊಟ್ಟಿರ್ತಾರೆ ಡಿಕೆ ಶಿವಕುಮಾರ್. ರೆಡ್ಡಿಗೆ ಕೊಟ್ಟ ಮಾತನ್ನ ತಪ್ಪಿದ್ರಾ ಸಿಎಂ ಡಿಕೆಶಿ? 2018ರಲ್ಲಿ ಬಿಜೆಪಿ ಸೇರೋದಕ್ಕೆ ರಾಮಲಿಂಗಾರೆಡ್ಡಿ ಮುಂದಾಗ್ತಾರಾ? ಹಾಗಾದ್ರೆ ಖುದ್ದು ಮನೆಗೆ ತೆರಳಿ ಸಮಾಧಾನವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ. 2023ರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿಂದೆ ಬಿಜೆಪಿ ಇದೆಯಾ? ಹಾಗಾದ್ರೆ ಡಿಕೆ ಸರ್ಕಾರಕ್ಕೆ ಡೈನಮೈಟ್ ಇಟ್ರ ಅಮಿತ್ ಶಾ. ಕರ್ನಾಟಕ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರ ಅಮಿತ್ ಶಾ. ಹಾಗಾದ್ರೆ ಡಿಕೆ ಸರ್ಕಾರ ರಚನೆ ಮಾಡ್ತಾ ಇದ್ದಂತೆ ಅಮಿತ್ ಶಾ ಕಣ್ಣು ಕಾಂಗ್ರೆಸ್ ಹಿರಿಯ ಶಾಸಕರನ್ನೇ ಟಾರ್ಗೆಟ್ ಮಾಡಿದ್ರ ಅಮಿತ್ ಶಾ. ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕಾಂಗ್ರೆಸ್ ಹಿರಿಯರಿಂದಲೇ ಸರ್ಕಾರ ತೆಗೆಯೋದಕ್ಕೆ ಮಾಸ್ಟರ್ ಪ್ಲಾನ್ ನಡೀತಾ ಇದೆಯಾ? ಹಾಗಾದ್ರೆ ಬಿಜೆಪಿಯತ್ತ ರೆಬಲ್ ರಾಮಲಿಂಗಾರೆಡ್ಡಿ ಒಲವನ್ನ ತೋರಿಸ್ತಾ ಇರೋದು ಯಾಕೆ? ಸೊ ಆಗಿರುವಂತಹ ಅಸಮಾಧಾನಗಳು ಏನೆಲ್ಲ ಇದೆ? ಡಿಕೆ ಶಿವಕುಮಾರ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ವಾ? ಹೀಗೆ ಒಂದಷ್ಟು ವಿಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅವರ ಅಸಮಾಧಾನಕ್ಕೆ ಇದೇ ಕಾರಣ ಮೇನ್ಲಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿಂದೆ ಬಿಜೆಪಿ ಇದೆಯಾ? ಹಾಗಾದ್ರೆ ಆ ಷಡ್ಯಂತ್ರವನ್ನೇನಾದ್ರೂ ರೂಪಿಸ್ತಾ? ಈ ಹಿಂದೆ ಅವ್ರು ಕೇಳಿದಂತಹ ಖಾತೆ ಸಿಕ್ಕಿರೋದಿಲ್ಲ. ಸೊ ಸಮಾಧಾನವನ್ನ ಮಾಡುವಂತಹ ಪ್ರಯತ್ನ ಆಗಿರುತ್ತೆ. ಮತ್ತೆ ಅದು ರಿಪೀಟ್ ಆದಂತಹ ಸಂದರ್ಭದಲ್ಲಿ ರಿಸೈನ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಬಟ್ ಇದರ ಹಿಂದೆ ಡಿಕೆ ಸರ್ಕಾರಕ್ಕೆ ಡೈನಮೈಟ್ ಇಟ್ರ ಅಮಿತ್ ಶಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಅಲ್ಲಿಂದ ಏನಾದ್ರೂ ಷಡ್ಯಂತ್ರಗಳು ನಡೆದಿದೆಯಾ ಅನ್ನುವಂಥದ್ದು ಕೂಡ. ಕರ್ನಾಟಕ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಮಿತ್ ಶಾ. ಹಾಗಾದ್ರೆ ಏನೆಲ್ಲ ಕಸರತ್ತನ್ನ ರೂಪಿಸ್ತಾ ಇದ್ದಾರೆ, ಏನೆಲ್ಲ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ? ಸೊ ರಾಜಕೀಯ ಅಂದ್ರೇನೆ ಇದೇ ತರ ನೋಡಿ, ದಿನನಿತ್ಯ ಆಗುವಂತಹ ಬೆಳವಣಿಗೆಗಳು, ಆ ಕ್ಯೂರಿಯಾಸಿಟಿ, ಯಾರು ರಿಸೈನ್ ಮಾಡ್ತಾರೆ, ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೆ, ಯಾರಿಗೆ ಖಾತೆ ಸಿಕ್ಕಿಲ್ಲ ಅಂದ್ರೆ ಯಾರಿಗೆ ಅಸಮಾಧಾನ ಇರುತ್ತೆ, ಯಾವ್ಯಾವ ಖಾತೆಗಳ ಬೇಡಿಕೆಯನ್ನ ಮುಂದಿಡ್ತಾರೆ, ಮಂತ್ರಿಗಿರಿ ಯಾರಿಗೊಲಿಯುತ್ತೆ, ಯಾರ ಮೇಲೆ ಯಾರು ಒಲವನ್ನ ತೋರಿಸ್ತಾರೆ, ಯಾರ ಸಪೋರ್ಟ್ ಯಾರಿಗಿದೆ, ಯಾರ ಬಣದವರು ಯಾರು. ಸೊ ಹೀಗೆಲ್ಲ ಒಂದಷ್ಟು ಚರ್ಚೆಗಳು, ಮಾತುಕತೆಗಳು ನಡೆದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಹೈಕಮಾಂಡ್ ನಿರ್ಧಾರವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಮನವೊಲಿಸುವಂತಹ ಕೆಲಸವನ್ನು ಮಾಡಬೇಕು. ಇನ್ನೊಂದು ಕಡೆ ಡಿಕೆಶಿ ಅವರು ಸೂಚಿಸಿದಂತವ್ರನ್ನು ಕೂಡ ಅವ್ರಿಗೂ ಕೂಡ ಮಂತ್ರಿಗಿರಿಯನ್ನ ಕೊಡಬೇಕು. ಸೊ ಇಷ್ಟೆಲ್ಲಾ ಸವಾಲುಗಳು ಇರುತ್ತೆ. ಅದ್ರ ಮಧ್ಯೆ ಇದೀಗ ಅಮಿತ್ ಶಾ ಎಂಟ್ರಿ ಆಗಿರುವಂತದ್ದು ದೊಡ್ಡ ತಿರುವನ್ನ ಪಡೆದುಕೊಳ್ತಾ ಇದೆ. ರಾಮಲಿಂಗಾರೆಡ್ಡಿ ಬಿಜೆಪಿಯತ್ತ ವಾಲೋದಕ್ಕೆ ಗೇಮ್ ಪ್ಲಾನ್ ನಡೀತಾ ಇದೆಯಾ? ಸೊ ಇದನ್ನೇ ಒಂದು ಬೆನಿಫಿಟ್ ಆಗಿ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಸರ್ಕಾರ ಮುಂದಾಗ್ತಾ ಇದೆಯಾ? ಕಾಂಗ್ರೆಸ್ ಹಿರಿಯ ಶಾಸಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಶಾ? ಹಾಗಾದ್ರೆ ಅಶ್ವವೇಗ ಮುಂದಿಡ್ತಾ ಇದೆ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ಕಾಂಗ್ರೆಸ್ ಹಿರಿಯರಿಂದಲೇ ನಡೆತಾ ಇರುವಂತಹ ಮಾಸ್ಟರ್ ಪ್ಲಾನ್
ಸೊ ಡಿಕೆ ಸರ್ಕಾರ ರಚನೆ ಆಗಿ 3 ದಿನ ಆಗ್ತಾ ಇದ್ದಂತೆ ರಾಜಕೀಯ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಹಿರಿಯರಿಂದಲೇ ಸರ್ಕಾರ ತೆಗೆಯೋದಕ್ಕೆ ನಡೀತಾ ಇರುವಂತಹ ಕಸರತ್ತು ರಣತಂತ್ರಗಳು ಏನೆಲ್ಲ ಇದೆ. 3 ದಿನ ಆಗಿದೆ ರಾಜಕೀಯ ಶುರುವಾಗಿ. ಸೊ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸ್ಟ್ರಾಟಜೀಸ್ ಯಾವ ರೀತಿಯಾಗಿ ಪ್ಲೇ ಮಾಡಬೇಕು, ಎಲ್ಲಿಗೆ ಹೊಡೆದ್ರೆ ಯಾರಿಗೆ ಹೊಡೆದ್ರೆ ಎಲ್ಲಿಗೆ ಹೊಡ್ತಾ ಬೀಳುತ್ತೆ, ಯಾರಿಗೆ ನಾಟುತ್ತೆ, ಎಲ್ಲ ರೀತಿಯಾದಂತಹ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ಲಿ ಟಾರ್ಗೆಟ್ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ಹಿರಿಯರಿಂದಲೇ ಸರ್ಕಾರವನ್ನ ತೆಗೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆಯಾ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಮೇಲ್ನೋಟಕ್ಕ ಅಥವಾ ನಿಜವಾಗಿಯೂನಾ ವಿ ಡೋಂಟ್ ನೋ. ಬಟ್ ಸಮಾಧಾನ ಪಡಿಸುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಒಂದ್ ಕಡೆ. ಸೊ ಸಿದ್ದರಾಮಯ್ಯ ನಿರ್ಗಮನ ಬೆನ್ನಲ್ಲೇ ಅಲರ್ಟ್ ಆಗಿರುವಂತಹ ಕೇಸರಿ ಸೇನೆ 2019ರ ಸ್ಟ್ರಾಟಜಿ ರಿಪೀಟ್ ಮಾಡಿದ್ರ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಬಿಕಾಸ್ ಆಗಿರುವಂತಹ ಬೆಳವಣಿಗೆ ಹಾಗೆ ರೆಬಲ್ ರಾಮಲಿಂಗಾರೆಡ್ಡಿ ಬಿಜೆಪಿಯತ್ತ ವಾಲ್ತಾ ಇರುವಂತದ್ದು. ಸೊ 2019ರ ಸ್ಟ್ರಾಟಜಿಯನ್ನ ರಿಪೀಟ್ ಮಾಡ್ತಾ ಇದ್ದಾರಾ ಚಾಣಕ್ಯ ಅನ್ನುವಂತಹ ಅನುಮಾನ ಸಂಶಯಗಳು ಕೂಡ ಒಂದ್ ಕಡೆ ಮೂಡ್ತಾ ಇದೆ. ಹಿರಿಯರಿಗೆ ಅವಮಾನವಾಗಿದೆ ಅಂತ ಬಿಟ್ಟು ಕಾಂಗ್ರೆಸ್ ವಿಭಜಿಸೋದಕ್ಕೆ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ. ಟಿಎಂಸಿ, ಶಿವಸೇನೆ, ಎನ್ಸಿಪಿ ರೀತಿಯ ವಿಭಜಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಡಿಕೆಶಿ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಪರೇಷನ್ ಅಸ್ತ್ರವನ್ನ ಪ್ರಯೋಗಿಸಿದ್ರ ಶಾ. ಹಾಗಾದ್ರೆ ರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಮೂಡ್ತಾ ಇದೆ ಹತ್ತಾರು ಅನುಮಾನಗಳು. ಅಶ್ವವೇಗ ನ್ಯೂಸ್ ನಿಮ್ಮ ಮುಂದಿಡ್ತಾ ಇದೆ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರೆಡ್ಡಿ ರಿಸೈನ್, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬಿಗ್ ಡೆವಲಪ್ಮೆಂಟ್ಗಳು ಏನೆಲ್ಲ ಇದೆ, ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿಂದೆ ಬಿಜೆಪಿ ಪ್ಲಾನಿಂಗ್ಸ್ ಯಾವ ರೀತಿಯಾಗಿದೆ, ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವನ್, ಎಲ್ಲವೂ ಕೂಡ ಒಂದು ರೀತಿಯಾಗಿ ಅಚ್ಚರಿಯ ಬೆಳವಣಿಗೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಸೊ ಇಲ್ಲಿ ಮೇನ್ಲಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಏನೆಲ್ಲ ಸ್ಟ್ರಾಟಜೀಸ್ ನ ಉಪಯೋಗಿಸೋದಕ್ಕೆ ಪ್ಲಾನಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ, ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡೋದಕ್ಕೆ ಮೇನ್ ರೀಸನ್ ಇವರೇ ಆಗಿರ್ತಾರಾ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು, ಯಾವೆಲ್ಲ ಸ್ಟ್ರಾಟಜೀಸ್ ನ ಪ್ಲೇ ಮಾಡಲಾಗ್ತಾ ಇದೆ, ಕಂಪ್ಲೀಟ್ ಆದಂತಹ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗೋದು ಪವನ್. ರಾಜಕೀಯ ವಲಯದಲ್ಲಿ ಯಾವಾಗಲೂ 100 ಸುದ್ದಿಗಳು, ವಿಚಾರಗಳು ಚರ್ಚೆ ಆಗ್ತಲೇ ಇರ್ತವೆ. ಅವರ ಆಗಂತೆ, ಅವ್ರು ಈಗಂತೆ ಅನ್ನೋದು. ಆದರೆ ಅವರು ಬಿ ಜೆ ಪಿಗೆ ಹೋಗ್ತಾರಾ ಬಿಡ್ತಾರಾ ಅನ್ನೋದು ಈಗ ಸುದ್ದಿ ಚರ್ಚೆ ಆಗಿದೆ. ಹೋದ್ರೂ ಹೋಗ್ಬೋದು, ಹೋಗ್ದೇನೂ ಇರ್ಬೋದು. ಕಾರಣ ಇಷ್ಟೇ, ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಏನು ಸಚಿವ ಸ್ಥಾನ ಹಂಚಿಕೆ ಆಗಿದೆ, ಸಚಿವ ಖಾತೆಗಳು ಹಂಚಿಕೆ ಆಗಿದ್ದಾವೆ, ಇವು ಸರಿಯಾದಿ ಮತ್ತು ಸಮರ್ಪಕವಾಗಿ ದಕ್ಷತೆಯ ಆಧಾರದ ಮೇಲೆ ಹಂಚಿಕೆ ಆಗಿಲ್ಲ ಅನ್ನೋದು ದೊಡ್ಡ ಮಟ್ಟದ ಸ್ಫೋಟ ಆಗಿದೆ. ಇದಕ್ಕೆ ವಿರೋಧ ಪಕ್ಷಗಳು ಒಂದು ಸರ್ಕಾರ ಏನು ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ ಕಾದು ಕುಳಿತಿರ್ತವೆ. ಅಂದರೆ ಅವರ ವೀಕ್ನೆಸ್ಸು ಎದುರಾಳಿಗಳನ್ನು ಹೇಗೆ ಎಣಿಬೇಕು ಅನ್ನೋದು ಉದ್ದೇಶ ಎಲ್ಲ ಪಕ್ಷಗಳಿಗಿರುತ್ತೆ. ಹಾಗಾಗಿ ಇದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡಿರೋಂಥ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಅಮಿತ್ ಶಾ ಅವರು 2009ರ ಸ್ಟ್ರಾಟಜಿ ಮಾಡ್ಬೋದು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಂದು ಮೂಲಗಳು ತಿಳಿಸ್ತಾ ಇದ್ದಾವೆ. ಅಂದರೆ ಈಗ ಏನು ಹಿರಿಯರು ಡಿ ಕೆ ಶಿವಕುಮಾರ್ ಸರ್ಕಾರದ ಮೇಲೆ ಏನು ಅಸಮಾಧಾನ ತೋರಿಸಿದ್ದಾರೆ, ಇದನ್ನೇ ಮೂಲ ಬಂಡವಾಳ ಆಗಿಟ್ಕೊಂಡು ಎಲ್ಲ ಹಿರಿಯರನ್ನು ಒಗ್ಗೂಡಿಸ್ಕೊಂಡು ಬಿ ಜೆ ಪಿಗೆ ಕರೆತರಬಹುದು. ಅದಾದರೂ ಆಗ್ಬೋದು. 2018ರಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮತ್ತು JDS ಅಧಿಕಾರಕ್ಕೆ ಬಂದಾಗ ಯಾರು ತಾನೇ 1 ವರ್ಷಕ್ಕೆ 1.25 ವರ್ಷಕ್ಕೆ ಸರ್ಕಾರ ಬೀಳುತ್ತೆ ಅನ್ನೋದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯನಂಥವರು ತೆರೆಮರೆಗೆ ಹೋದಾಗ ಈ ಎಲ್ಲ ಸಾಧ್ಯತೆಗಳು ಸಹಜವಾಗಿ ಮುನ್ನೆಲೆಗೆ ಬರ್ತವೆ. ಅಂದರೆ ಒಬ್ಬ ಬಲಿಷ್ಠ ನಾಯಕ ಕೆಳಗಿಳಿದಾಗ ಇನ್ನೊಬ್ಬ ನಾಯಕ ಮುನ್ನೆಲೆಗೆ ಬರೋದಕ್ಕಿಂತ ಮುಂಚೆಲೇ ಪಕ್ಷವನ್ನು ಹತ್ತಿಕ್ಕುವಂಥ ಕೆಲಸಗಳು. ಅಂದರೆ ಹಿಂದೆ ಈಗ ಯಾವುದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಆಗಿರ್ಬೋದು, NCP ಆಗಿರ್ಬೋದು, ಮಧ್ಯಪ್ರದೇಶದಲ್ಲೇ ಕಾಂಗ್ರೆಸ್, ಕಮಲನಾಥ್ ನೇತೃತ್ವದ ಕಾಂಗ್ರೆಸ್ ಹೊಡೆದು ಜ್ಯೋತಿರಾದಿತ್ಯ ಸಿಂಧಿಯಾನ ಹೊರಗಡೆಗೆ ತಂದರು. ಈಗ TMC 15 ವರ್ಷ CM ಆಗಿ ಆಳ್ವಿಕೆ ಮಾಡಿದಂಥ TMC ಸಹ ಹಂಗೆ ಹೊರಗಡೆ ಬರ್ತಾ ಇದ್ದಾರೆ. ಅಂದರೆ ಅಲ್ಲಿನ ನಾಯಕತ್ವದ ವಿರುದ್ಧ ಬಂಡಾಯ ಹೇಳುತ್ತೆ. ಈ ಬಂಡಾಯ ಏನಿವಾಗ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಮುನಿಯಪ್ಪ ಅವರಾಗಿರ್ಬೋದು, ಖಾತೆ ಹಂಚಿಕೆ ಅಸಮಾಧಾನ ತೋರಿಸ್ತಾ ಇರೋದು ಮುಂದಿನ ಬಂಡವಾಳದ ಮೂಲ ಆಗುತ್ತಾ ಅನ್ನೋದು ಒಂದು ಚರ್ಚೆ ಶುರುವಾಗಿದೆ. ಇದಕ್ಕೆ BJP ಅವರಾಗಿರ್ಬೋದು ಅಥವಾ ಎದುರಾಳಿ ಯಾವುದೇ ಪಕ್ಷ ಆಗಿದ್ದರೂ ಸಹಜವಾಗಿ ಅದನ್ನು ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂದರೆ ಅಸಮಾಧಾನಿತರನ್ನು ತಮ್ಮತ್ತ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ. 2019ರಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಶಾಸಕರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋದೇ ಮೂಲ ಬಂಡವಾಳ ಮಾಡಿಕೊಂಡು 17 ಶಾಸಕರನ್ನು ಹೊರಗೆ ತಂದು ಸರ್ಕಾರವನ್ನು ಬೀಳಿಸಿದರು. ಇದು ನಾಳೆ ಸರ್ಕಾರ ಬೀಳುತ್ತೆ ಅಂತಲ್ಲ, 136 ಶಾಸಕರನ್ನು ಹೊಂದಿರೋ ಈ ಬಲಿಷ್ಠ ಸರ್ಕಾರ ಬೀಳಬಹುದು ಅನ್ನೋದಾಗುತ್ತೆ. ಯಾಕೆಂದರೆ ಹಿರಿಯ ಸಚಿವರು 50ರಿಂದ 60 ಜನ ಹಿರಿಯ ಶಾಸಕರಿದ್ದಾರೆ. ಅದರಲ್ಲಿ ಅರ್ಧದಷ್ಟು ಜನ ಬಂದರೂ ಸಹ ಸರ್ಕಾರ ಅತಂತ್ರವಾಗುತ್ತೆ. ಹೀಗಾಗಿ ಇದನ್ನೇ ಬಂಡವಾಳ ಮಾಡ್ಕೊಂಡಿರೋದು. ಅಂದರೆ ಯಾರಿಗೇ ಆಗಲಿ ಒಂದು ಸ್ವಾಭಿಮಾನ ಮತ್ತು ಪ್ರತಿಷ್ಠೆ ಅನ್ನೋದನ್ನ ಮುಂದಿಡ್ತಾ ಹೋಗ್ತಾರೆ. ಅಂದರೆ ಯಾರು
ರಾಜಕೀಯ ಪಕ್ಷಗಳಲ್ಲಿ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರೋದು ಅದನ್ನೇ, ಮತ್ತು ಮುನಿಯಪ್ಪ ಅವರು ಹೇಳ್ತಾ ಇರೋದನ್ನೇ. ನಮ್ಮ ಹಿರಿಯತನೆ ಮತ್ತು ನಮ್ಮ ದಕ್ಷತೆಗೆ, ಅಂದರೆ ನಾನು 8 ಬಾರಿ ಆಯ್ಕೆ ಆಗಿದ್ದೀನಿ, ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಆಯ್ಕೆ ಆಗಿದ್ದಾರೆ, ಆದರೆ ನಮಗೆ ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ದಕ್ಷತೆಗೆ ತಕ್ಕನಾದಂಥ ಖಾತೆಗಳು ಸಿಗ್ತಾ ಇಲ್ಲ ಅಂತಂದೇಳಿ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಸಹ ಹೇಳ್ತಾ ಇರೋದು, ನನಗೆ ಬೆಂಗಳೂರು ಖಾತೆ ಬಿಟ್ಟು ಬೇರೆ ಖಾತೆ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ, ಬೆಂಗಳೂರು ಖಾತೆ ಕೊಡಿ ಅಂತಂದು. ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ದಲ್ಲೇ CM DK ಶಿವಕುಮಾರ್ ಅವರು ಬೇರೆ ಬೇರೆ ಖಾತೆ ಕೊಟ್ಟರು, ಇದು ಬಂಡಾಯಕ್ಕೆ ಮೂಲ ಆಗ್ತಾ ಇದೆ ಅಂತಂದು ಹೇಳ್ತಾರೆ ರೋಜಾ. ರೈಟ್ ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಅಪ್ಡೇಟ್ಸ್ ಆಗಿ. ಸೊ ಸಿದ್ದರಾಮಯ್ಯ ನಿರ್ಗಮದ ಬೆನ್ನಲ್ಲೇ ಇದೀಗ ಕೇಸರಿ ಸೇನೆ ಅಲರ್ಟ್ ಆಗಿ ಮಾಡ್ತಾ ಇರುವಂತಹ ಕಸರತ್ತುಗಳು, ರಣತಂತ್ರಗಳು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ 2019ರ ಸ್ಟ್ರಾಟಜಿಯನ್ನು ರಿಪೀಟ್ ಮಾಡ್ತಾ ಇದೆಯಾ ಬಿಜೆಪಿ ಮತ್ತೊಂದು ಕಡೆ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಲೆಟ್ಸ್ ಸಿ ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು